ಆದರೆ ಅದು ಏನು ವಿಚಾರ ಅಂದರೆ ಕೃಷ್ಣ ಆಡಳಿತ ಮಾಡ್ತಾ ಇದ್ದು ದ್ವಾರಕಾದಲ್ಲಿ, ಬಟ್ ಅವನ ಸುಂದರವಾದ ಸಮಯ, ಅವನ ಜೀವನದ ಸುಂದರವಾದ ಸಮಯಗಳನ್ನ ಕಳೆದಿದ್ದು ಬೃಂದಾವನದಲ್ಲಿ. ಸ್ನೇಹಿತರೆ, ಬೃಂದಾವನದಲ್ಲಿ ಕಳೆದಂಥ ಸಮಯವನ್ನು ಕೃಷ್ಣ ಪದೇ ಪದೇ ನೆನಪು ಮಾಡ್ಕೊಳ್ತಾನೆ ಇರ್ತಾನೆ. ಆ ಪದೇ ಪದೇ ಕೃಷ್ಣ ನೆನಪು ಮಾಡ್ಕೊಳ್ತಿದ್ದಾಗ ದ್ವಾರಕಾದಲ್ಲಿದ್ದಂಥ ಅವನ ಸ್ನೇಹಿತರುಗಳು ಅಥವಾ ಅವನ ರಾಜ್ಯದ ಆಸುಪಾಸಿದ್ದಂಥ ರಾಜಂದಿರು ಕೇಳ್ತಾರೆ, ಯಾವಾಗಲೂ ನೀನು ಬೃಂದಾವನ ಬರ್ಸಾನ ಅನ್ನೋದ್ರಲ್ಲೇ ಇರ್ತೀಯಲ್ಲ, ಏನು ಅಷ್ಟು ಸುಂದರವಾದ ಸ್ಟೋರಿ ಕೃಷ್ಣ ಹೇಳು ಅಂತ. ಕೃಷ್ಣ ನಾಚಿ ನೀರಾಗಿ ಇಲ್ಲ ಅಪ್ಪ ನಾನು ಹೇಳಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ಅದನ್ನ ಪ್ರತಿ ಬಾರಿ ಅದೇ ವಿಚಾರಕ್ಕೆ, ಅವನ ಬೃಂದಾವನದ ವಿಚಾರಕ್ಕೆ ಸಂತೋಷ ಪಡ್ತಾನೆ ಇರ್ತಾನೆ. ಪ್ರತಿ ಬಾರಿ ಬೃಂದಾವನ ಅನ್ನುವಂಥ ಹೆಸರು ಬಂದಾಗ ಅಥವಾ ಕೇಳಿದಾಗ ಅದಕ್ಕೆ ಅವರೆಲ್ಲ ಒಂದೊಂದು ದಿನ ನಿಶ್ಚಯ ಮಾಡ್ತಾರೆ, ಇಲ್ಲ ನಮಗೆ ಕೃಷ್ಣನ ಕತೆ ಕೇಳಲೇಬೇಕು, ಬೃಂದಾವನದಲ್ಲಿ ಅಷ್ಟು ಸುಂದರವಾದ ಕತೆ ಏನಿರ್ಬೋದು ಅಂತ ಕೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಸ್ನೇಹಿತರೆ, ಆಗ ಇವೆಲ್ಲವನ್ನು ಕಣ್ಣಾರೆ ನೋಡಿರೋರು ಮಾತ್ರ ಕೃಷ್ಣನ ಪರಿಪೂರ್ಣವಾದ ಕಥೆಯನ್ನು ತಿಳಿಸ್ಕೊಡ್ತಾರೆ ಅಂತ ಅಲ್ಲಿನ ಜನತೆ ಅಥವಾ ಅವನ ಸ್ನೇಹಿತರು ನಿರ್ಧಾರ ಮಾಡಿ ಸ್ವಯಂ ಅವರ ತಾಯಿಯನ್ನು ಕೇಳಲಿಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಅವರ ತಾಯಿ ಹೇಳ್ತಾರೆ, ಇಲ್ಲ ಕೃಷ್ಣನ ಕತೆ ನನಗಿಂತ ಬಲರಾಮನ ತಾಯಿಗೆ ಚೆನ್ನಾಗಿ ಗೊತ್ತು, ಅವ್ರ ತಾಯಿನ ಕೇಳು ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಬಲರಾಮರ ತಾಯಿಯ ಬಳಿ ಹೋಗಿ ಕೃಷ್ಣನ ಕತೆ ಹೇಳಮ್ಮ, ಕೃಷ್ಣನ ಜನ್ಮ ವೃತ್ತಾಂತಗಳು ಹೇಳು, ಕೃಷ್ಣನ ಪೋಲಿ ಆಟಗಳನ್ನ ಹೇಳು ಅಂತ ಕೇಳ್ಕೊತಾರೆ. ಸ್ನೇಹಿತರೆ, ಕೃಷ್ಣನ ಪೋಲಿ ಆಟಗಳನ್ನ ಹೇಳ್ತಾಳೆ ಅವಳು, ಯಾವ ರೀತಿ ಹೇಳ್ತಾಳೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಫಾಲೋ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಬರಲಿಕ್ಕಿಲ್ಲ. ದಯವಿಟ್ಟು ಹಿಂದಿನ ವೀಡಿಯೋ ನೋಡಲಿಲ್ಲ ಅಂದರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲಿಕ್ಕೆ ಒಂದ್ಸಲಿ